ಸರ್ ಇವತ್ತು ಆಯೋಜನೆ ಮಾಡಿರುವ ಗಿರಿಜಾ ಕಲ್ಯಾಣೋತ್ಸವ ಹೇಗೆ ಸರ್? ಇವೇನು ವಿಶೇಷತೆ ಸರ್ ಇದು? ಸರ್ ಗಿರಿಜಾ ಅಂದರೆ ಒಂದು ಮಹಾಶಕ್ತಿ. ಶಕ್ತಿ ಶಿವನಲ್ಲಿ ಲೀನ ಆಗೋದಕ್ಕೆ ಕಲ್ಯಾಣ ಅಂತ ಕರೀತಾರೆ. ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಜೀವನ ಸಾರ್ಥಕತೆ ತಿಳ್ಕೊಳ್ಬೇಕು. ಬೇರೆ ದೇಶದ ಜನಗಳೆಲ್ಲ ಅರ್ಥಕಾಮಗಳೆರಡೇ ಪ್ರಧಾನ. ಅರ್ಥ ಅಂದರೆ ವ್ಯವಹಾರ, ಕಾಮ ಅಂದರೆ ಇಷ್ಟಸಿದ್ಧಿ, ಅವೆರಡಿದ್ದರೆ ಸಾಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಸುಮಾರು ವರ್ಷಗಳು ಜೀವನ ಮಾಡಿದ್ದಾರೆ. ಆದರೆ ಅದರಲ್ಲಿ ಅವರಿಗೆ ಶಾಂತಿ ಸಿಗಲಿಲ್ಲ, ನೆಮ್ಮದಿ ಸಿಗಲಿಲ್ಲ. ಆ ಒಂದು ಸಂದರ್ಭದಲ್ಲಿ ವಿಶ್ವಗುರುವಾದಂಥ ಭಾರತವನ್ನು ಚಿಂತನೆ ಮಾಡಿ ಭಾರತದಲ್ಲಿರುವಂತಹ ಮಹಾನ್ ಗುರುಗಳು ಧರ್ಮಜ್ಞಾನವನ್ನು ತಿಳ್ಕೊಂಡ್ರವರಲ್ಲಿ ವಿಜ್ಞಾಪನೆ ಮಾಡಿದ್ದಾರೆ. ಆಗ ಅವ್ರಿಗೆ ಗೊತ್ತಾಗಿದೆ, ಬರೀ ಅರ್ಥಕಾಮಗಳಿದ್ದರೆ ಪ್ರಯೋಜನ ಇಲ್ಲ, ಅದರ ಜೊತೆ ಧರ್ಮ ಇರಬೇಕು, ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಧರ್ಮ ಅಂದರೆ ಭಗವಂತನ ಆರಾಧನೆ, ಒಳ್ಳೆಯ ಕೆಲಸಗಳು, ಒಳ್ಳೆಯ ಚಿಂತನೆಗಳು, ಇದಕ್ಕೆಲ್ಲ ಧರ್ಮ ಅಂತ ಕರೀತಾರೆ. ಅದಕ್ಕೆ ನಮ್ಮ ಕುವೆಂಪು ಅವರು ಹೇಳಿದ್ರು, ಏನಾದರೂ ಆಗು ಮೊದಲು ಮಾನವನಾಗು. ಮಾನವ ಅಂದರೆ ರಾಮಚಂದ್ರ ಭೂಮಿಯಲ್ಲಿ ಹುಟ್ಟಿದ್ದಾನೆ ಮಾನವ ಒಂದು ಅಂಶದಿಂದ. ರಾಮ ಯಾವ ಥರ ಜೀವನ ಮಾಡಿದ್ದಾನೆ ಅದು ಮಾನವ ಗುಣಗಳು ಅಂತ. ಆ ಒಂದು ಗುಣಗಳನ್ನು ಬೆಳೆಸ್ಕೊಂಡ್ರೆ ಅವನ ಜನ್ಮ ಸಾರ್ಥಕ ಅಂತಾರೆ. ಇದೇ ಗಿರಿಜೆಯೂ ಕೂಡ ಸತೀದೇವಿಯಾಗಿ ಯಜ್ಞದಲ್ಲಿ ತನ್ನ ದೇಹವನ್ನು ಸಮರ್ಪಣೆ ಮಾಡ್ಕೊಳ್ತಾಳೆ. ತದನಂತರ ಲೋಕ ಕಲ್ಯಾಣಕ್ಕಾಗಿ ಪರ್ವತರಾಜನ ಮನೆಯಲ್ಲಿ ಪಾರ್ವತಿಯಾಗಿ ಹುಟ್ಟಿದ್ದಾಳೆ. ಗಿರಿಜೆ ಅಂದರೆ ಏನಪ್ಪ ಅಂದರೆ ಸಂಸ್ಕೃತದಲ್ಲಿ ಪರ್ವತಕ್ಕೆ ಗಿರಿ ಅಂತ ಹೆಸರು, ಗಿರಿಗಳು ಅಂತ ಕರೀತಾರೆ. ಆ ಗಿರಿರಾಜನ ಮಗಳಾದಂಥ ಗಿರಿಜೆಯು ಅನೇಕ ವರ್ಷಗಳ ತಪಸ್ಸಿನ ಫಲ ಪ್ರಭಾವದಿಂದ ಸಪ್ತ ಋಷಿಗಳ ಒಂದು ವಿಶೇಷವಾದಂತಹ ಯೋಗ ಭಾಗ್ಯದಿಂದ ಆ ಶಿವನನ್ನು ಸೇರ್ತಾಳೆ. ಅದೇ ಗಿರಿಜಾ ಕಲ್ಯಾಣೋತ್ಸವ ಅಂತ. ಇದು ಹಿಮಾಲಯ ತಪ್ಪಲಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಸೇವೆಯನ್ನು ಸುಮಾರು ಒಂದು 3 ಗಂಟೆಗಳ ಕಾಲ ಸೇವೆಯನ್ನು ಪ್ರಾತಃ ಕಾಲದಲ್ಲಿ ಅಭಿಷೇಕಾದಿ ಪೂಜೆಗಳನ್ನು ವಿಶೇಷವಾಗಿ ನಡೆಸಿದ್ದೇವೆ. ಇದರಿಂದ ಲೋಕಕ್ಕೆ ಮಂಗಳ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಕೀರ್ತಿ, ಲೋಕಕ್ಕೆ ಕಾಲ ಕಾಲಕ್ಕೆ ಮಳೆ ಬೆಳೆ ಇತ್ಯಾದಿಗಳೆಲ್ಲ ಮಂಗಳ ಫಲ ಉಂಟಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇನೆಂದರೆ ಪೂರ್ಣ ಕುಂಭ ಸ್ವಾಗತ ಅಂತ ಮಾಡ್ತೀವಿ. ಯಾರಾದರೂ ಮಹನೀಯರು ಮಹಾತ್ಮರು ಯಾರಾದರೂ ಕಂಡ ತಕ್ಷಣ ಒಂದು ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಮಹನೀಯರನ್ನು ಸ್ವಾಗತ ಮಾಡಬೇಕಾದ್ರೆ ಒಂದು ಪೂರ್ಣ ಕುಂಭ ಇರಬೇಕು ಅಂತ ಶಾಸ್ತ್ರ. ಹಾಗಾಗಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ, ಆಹಾರಾದಿಗಳನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಮಹನೀಯರು ಭಗವತ್ ಸೇವೆಗೆ ಬರುವಂಥ ಸಂದರ್ಭದಲ್ಲಿ ಪೂರ್ಣ ಕುಂಭವನ್ನು ಮುಟ್ಟಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಕ್ಕಂಥದ್ದು. ಅದು ಕಾಶಿ ಯಾತ್ರೆ ಅಂತ. ಪರಶಿವನಿಗೆ ಪಾದವನ್ನು ತೊಳೆದು ಆ ದೇವತಾ ಮೂರ್ತಿಗಳನ್ನು ತೆಗೆದುಕೊಂಡು ಬಂದು ಕಲ್ಯಾಣ ವೇದಿಕೆಯಲ್ಲಿ ಇಟ್ಕೊಂಡು ಈ ಸೇವೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಕಾಶಿ ಯಾತ್ರಾ ಪೂರ್ವಕ ಕಲ್ಯಾಣ ಅಂತ ಕರಿತೇವೆ. ಆ ಒಂದು ಕಲ್ಯಾಣೋತ್ಸವವನ್ನು ಇವತ್ತಿನ ದಿನ ಪ್ರಕಾಶನಾಥ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ನಡೆದಿದೆ. ಅವರು ಲೋಕಕ್ಕೆ ಮಂಗಳ ಉಂಟಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಸೇವೆಯನ್ನು ಮಾಡಿಸಿದ್ದಾರೆ. ಅವನ ಅನುಗ್ರಹ ಎಲ್ಲರಿಗೂ, ಭಗವಂತನ ಕೃಪೆ ಎಲ್ಲರಿಗೂ ಸಿಗಲಿ ಅನ್ನುವಂಥ ಉದ್ದೇಶ. ಪೂಜೆ ಆದಮೇಲೆ 15 ನಿಮಿಷಗಳ ಆರತಿ ನಡೀತದೆ. ಅದರ ವಿಶೇಷತೆ ಭಗವಂತನಿಗೆ ತಾನು ಜ್ಯೋತಿ ಸ್ವರೂಪದಲ್ಲಿ ಭಗವಂತ ಲೋಕಕ್ಕೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ 12 ಜ್ಯೋತಿರ್ಲಿಂಗಗಳು ಅಂತಿದೆ. ಆ ಜ್ಯೋತಿಗಳ ರೂಪದಲ್ಲಿ ಪರಮಾತ್ಮ ಲೋಕಕ್ಕೆ ಸರ್ವಾನುಗ್ರಹ ಕೊಟ್ಟಿದ್ದಾನೆ. ಹಾಗಾಗಿ ತಿರುಮಲದಲ್ಲಾಗ್ಬೋದು ಅಥವಾ ಕಾಶಿಯಲ್ಲಿ ಗಂಗೆಗೆ ಆರತಿ ಮಾಡ್ತೀವಿ. ಪ್ರಕೃತಿಗೆ ಆರಾಧನೆ ನಮ್ಮಲ್ಲಿ, ಪಂಚಭೂತಗಳಿಗೆ ಪೂಜೆ ಮಾಡೋದು ನಮ್ಮಲ್ಲಿ. ನೀರಿಗೆ ಅಂದರೆ ಗಂಗೆ ತೀರ್ಥ ಅಂತೀವಿ, ಬೇರೆಯವರೆಲ್ಲ ವಾಟರ್ ಅಂತ ಅಷ್ಟೇ ಹೆಸರು ಅದಕ್ಕೆ. ಆದರೆ ನಮ್ಮಲ್ಲಾಗಲ್ಲ. ಆ ನೀರಿಗೆ ನಾವು ದೈವ ಸಮಾನವಾಗಿರ್ತಕ್ಕಂಥ ಚಿಂತನೆಯನ್ನು ಕೊಡ್ತೇವೆ, ಅದಕ್ಕೆ ತೀರ್ಥ ಅಂತ ಕರಿತೇವೆ. ಪಂಚಭೂತಗಳೆಲ್ಲ ದೈವಾಂಶ ಸಂಭೂತ, ಅವನ ಅನುಗ್ರಹದಿಂದಲೇ ಎಲ್ಲ ನಡೆಯುತ್ತೆ. ಹಾಗಾಗಿ ಆರತಿ ಅಂದರೆ ಭಗವಂತನಿಗೆ ಆ ಜ್ಯೋತಿ ಸ್ವರೂಪದಲ್ಲಿ ಲೋಕಕ್ಕೆ ಬೆಳಕು ಕೊಡ್ತಕ್ಕಂಥವನು, ಅಜ್ಞಾನವನ್ನು ನಿವಾರಣೆ ಮಾಡ್ತಕ್ಕಂಥವನು, ಜ್ಞಾನ ಜ್ಯೋತಿಯನ್ನು ಲೋಕಕ್ಕೆ ಕೊಡ್ತಾನೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸೇವೆಯನ್ನು ಮಾಡಿದ್ದೀವಿ. ಆರತಿ ಹೌದು ಸರ್, ಹೌದು 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 ಸರ್. ಲೋಕದಲ್ಲಿ ನಾವು ಶಾಸ್ತ್ರಕಾರರು 5 ಜನ ತಾಯಿ ಅಂತ ಹೇಳಿದ್ದಾರೆ. ಆದರೆ ನಾವು ಬರ್ತಾ 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 ಕ್ಷೀಣವಾಗ್ತಾ ಇದೆ ಪ್ರತಿಯೊಂದು ವಿಚಾರ ಆಗಲಿ, ವ್ಯವಹಾರ ಆಗಲಿ, ಉದ್ದೇಶ ಆಗಲಿ. ಹಾಗಾಗಿ ಈಗಿನ ಒಂದು ಲೋಕದ ವ್ಯವಹಾರಕ್ಕೆ ಜನ್ಮ ಕೊಟ್ಟವಳು 1ನೇ ತಾಯಿ. ಜನ್ಮ ಕೊಟ್ಟವಳಿಗೆ ಶಕ್ತಿ ಬೇಕಲ್ಲ, ಆಹಾರ, ಅದು ಹಾಲಿನಿಂದ ಪ್ರಾಪ್ತಿಯಾಗುತ್ತೆ ಅಂತ. ಆ ಹಾಲು ಬರೋದು ಗೋವಿನಿಂದ. ಹಾಗಾಗಿ ಗೋಮಾತೆ ಕೂಡ ಒಂದು ತಾಯಿ ಅಂತ. ಈ ಭಾರತಾಂಬಿಕೆ ಮಡಿಲಲ್ಲಿ ನಾವು ಹುಟ್ಟಿದ್ದೇವೆ. ದೇವತೆಗಳೆಲ್ಲ ತಪಸ್ಸು ಮಾಡ್ತಾರಂತೆ ಭಗವಂತನ ಕುರಿತು. ಆ ಭಗವಂತ ಪ್ರತ್ಯಕ್ಷ ಆದಾಗ ಏನು ಕೇಳ್ತಾರೆ ದೇವತೆಗಳಂದ್ರೆ, ನಾವು ಭಾರತದಲ್ಲಿ ಹುಟ್ಟಬೇಕು ಅಂತ ದೇವತೆಗಳು ಕೇಳ್ತಾರಂತೆ. ಅಂಥ ಪುಣ್ಯಭೂಮಿ ಭಾರತ. ಭಾರತಾಂಬಿಕೆ ಅಂತ ನಾವು ಪೂಜೆ ಮಾಡ್ತೀವಿ ತಾಯಿಯನ್ನು. ಹಾಗಾಗಿ ಭಾರತ ಮಾತೆ ಒಬ್ಬಳು, ಗೋಮಾತೆ ಹಾಲು ಕೊಟ್ಟು ಅವಳು, ಬೇರೆ ಏನೂ ವ್ಯವಹಾರ ಇಲ್ಲ. ಹಾಲಿಂದ ಮೊಸರು, ಮೊಸರಿನ ತುಪ್ಪ, ಬೆಣ್ಣೆ ನಮಗೆ ಉಪಯೋಗವೇ. ಸಗಣಿ ಬರುತ್ತೆ, ಅದು ಶುದ್ಧಿ. ಗಂಜನ ಬರುತ್ತೆ, ಅದು ಶುದ್ಧಿ. ಹಸುವಿಂದ ಬರುವಂಥ ಪ್ರತಿಯೊಂದು ಪದಾರ್ಥಗಳು ಲೋಕಕ್ಕೆ ಉಪಯೋಗ, ಅಶುಚಿತ್ವ ಪರಿಹಾರ ಮಾಡಿ ಶುಚಿ, ಶಕ್ತಿ, ಸಾಮರ್ಥ್ಯ ಕೊಡ್ತಕ್ಕಂಥದ್ದು. ಹಾಗಾಗಿ ಅವಳು ತಾಯಿಗಿಂತ ಮಿಗಿಲು ಅಂತ ಹೇಳಬೇಕು. ಹಾಗಾಗಿ ಗೋಮಾತೆ, ಭಾರತ ಮಾತೆ,
ಜನ್ಮದಾತೆಗೆ ತಾಯಿ ಅಂತ ಕರಿಬೇಕು ಅನ್ನೋ ಉದ್ದೇಶ. ಅದು ವಿಶೇಷವಾಗಿ ಈ ಸೇವೆಯನ್ನು ನಾವು ಮಾಡ್ತೇವೆ. ಸುಮಾರು ಕಲ್ಯಾಣ ಸೇವೆಗಳಲ್ಲಿ ನಮಗೆ ಭಗವಂತನ ಅನುಗ್ರಹ ಪ್ರಾಪ್ತಿಯಿಂದ, ಗುರು ಕೃಪೆಯಿಂದ ಈ ಒಂದು ಸೇವೆಗೆ ಅವಕಾಶ ಸಿಕ್ಕಿದೆ. ನಮ್ಮ ಹೆಸರು ಲಕ್ಷ್ಮೀಪತಿ ಶರ್ಮಾ ಅಂತ, KR ಪುರಮಿಂದ ಬಂದೇವೆ. ವಿನೋದ್ ದೀಕ್ಷಿತ್ರು ಅಂತ ಕೇಳಿ ವೀರಣ್ಣಗುಡಿ ಅನ್ನುವಂಥ ಕ್ಷೇತ್ರದ ಅವರ ಒಂದು ಪ್ರಧಾನ ಒಂದು ನೇತೃತ್ವದಲ್ಲಿ ಈ ಮಹಾಕೈಂಕರ್ಯ ನಡೆದಿದೆ. ಅವನ ಅನುಗ್ರಹ, ಭಗವಂತನ ಕೃಪೆ ಎಲ್ಲರಿಗೂ ಆಗಲಿ ಅಂತ ಈ ಸೇವೆಯನ್ನು ಮಾಡಿ. ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.